ಆಲೂರು ತಾಲೂಕು ಹೊಸಮಠ ಗ್ರಾಮದ ಸಮೀಪದ ಶಿಲುಬೆ ಬೆಟ್ಟದಲ್ಲಿ ನಡೀತಾ ಇರುವ ಗಣಿಗಾರಿಕೆ ಚಟುವಟಿಕೆಗಳನ್ನು ತಕ್ಷಣ ಸ್ಥಗಿತಗೊಳಿಸುವಂತೆ, ಬೇಲೂರು ತಾಲೂಕಿನ ಬಂಟೇನಹಳ್ಳಿ ವಾರ್ಡ್ 2ರಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಹಾಗೂ ಹಾಸನ ನಗರದ ಬೀರನಹಳ್ಳಿ ಕೆರೆ ಪ್ರದೇಶದ ನಿವಾಸಿಗಳಿಗೆ ನಿವೇಶನ ಗುರುತಿಸಿ ಮನೆ ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸುವಂತೆ ಆಗ್ರಹಿಸಿ ರೈತ ಸಂಘದ ವತಿಯಿಂದ ಆರಂಭಿಸಿರುವ ಅಹೋರಾತ್ರಿ ಧರಣಿ 4ನೇ ದಿನಕ್ಕೂ ಮುಂದುವರೆದಿದೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೀತಾ ಇರುವ ಈ ಹೋರಾಟದಲ್ಲಿ ಪ್ರತಿಭಟನಾಕಾರರು ಸ್ಥಳದಲ್ಲೇ ಸೌದೆ ಒಲೆ ಬಳಸಿಕೊಂಡು ಅಡುಗೆ ಮಾಡುತ್ತಾ ನಿರಂತರ ಧರಣಿ ನಡೆಸುತ್ತಿದ್ದಾರೆ. ಆದರೂ ಅಧಿಕಾರಿಗಳಿಂದ ಯಾವುದೇ ಸ್ಪಂದನೆ ದೊರಕಿಲ್ಲವೆಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಬೇಸರ ವ್ಯಕ್ತಪಡಿಸಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಶಿಲುಬೆ ಬೆಟ್ಟ ಕ್ರೈಸ್ತರ ಪವಿತ್ರ ಸ್ಥಳವಾಗಿದ್ದು ಇಲ್ಲಿ ನಡೀತಾ ಇರುವ ಗಣಿಗಾರಿಕೆ ಸ್ಫೋಟಗಳಿಂದ ಪರಿಸರ ಹಾನಿ ಹಾಗೂ ಜನರ ಜೀವ ಆಸ್ತಿಗೆ ಅಪಾಯ ಉಂಟಾಗಿದೆ ಎಂದು ಬಾಬು ಆರೋಪಿಸಿದರು. ಸ್ಫೋಟಗಳ ಪರಿಣಾಮವಾಗಿ ಹೊಸಮಠ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮನೆಗಳಿಗೆ ಬಿರುಕು ಬಿದ್ದು ಜನರು ಭಯಭೀತರಾಗಿದ್ದಾರೆ ಎಂದರು. ಜೊತೆಗೆ ಗಣಿಗಾರಿಕಾ ಲಾರಿಗಳ ಸಂಚಾರದಿಂದ ರಸ್ತೆಗಳು ಹಾಳಾಗಿವೆ ಎಂದು ತಿಳಿಸಿದರು. ಇವತ್ತಿಗೆ 4 ದಿವಸ ಪ್ರತಿಭಟನೆ ನಮ್ಮದು ಅನಿರ್ದಿಷ್ಟ ಕಾಲ ಧರಣಿ. ಈಗಲಿಂದ ಜಿಲ್ಲಾಧಿಕಾರಿಯವರು ಇಲ್ಲಿ DC ಆಫೀಸಿಗೆ ಕಾಲಿಟ್ಟಿಲ್ಲ. ಆಮೇಲೆ ಅನಿರ್ದಿಷ್ಟ ಕಾಲ ದಿನ ಒಂದೊಂದು ರೂಪನ ನಾಳಿಂದ ಇಷ್ಟು ದಿನ ನಾವು ಶಾಂತಿಯುತದಲ್ಲೇ ಮೌನವನ್ನ ಚಳವಳಿ ಮಾಡ್ತಿದ್ವು. ನಾಳಿಂದ ತಮಟೆ ಚಳವಳಿಯಿಂದ ಹಿಡಿದು ಅರಬತ್ಲೆ ಚಳವಳಿಯಿಂದ ಹಿಡಿದು ಕಬ್ಬಟ ಪ್ರದರ್ಶನದಿಂದ ಹಿಡಿದು ರಸ್ತೆ ತಡೆಯಿಂದ ಹಿಡಿದು ಇಲ್ಲೇ ಧರಣಿ ಮುಂದೆ ಹರಿತಾ ಇರುತ್ತೆ. ರಸ್ತೆಯಲ್ಲೂ ಒಂದು ಮೆರವಣಿಗೆನ ಹೋಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಯಾಕಂದರೆ ಸರ್ಕಾರ ಈತೋ ಇಲ್ಲೋ ಅನ್ನೋದು ನಮ್ಗೆ ಅರ್ಥ ಆಯ್ತಲ್ಲ. ಉಸ್ತುವಾರಿ ಮಿನಿಸ್ಟ್ರು ಬಂದು ಇವತ್ತಿಗೆ 22 ದಿವಸ ಆಗಿದೆ. ಅವ್ರು ಬಂದಿದ್ದ ತನಕ ಉಸ್ತುವಾರಿ ಮಂತ್ರಿನೂ ಬರಬೇಕು, ಎಲ್ಲ MLAಗಳೂ ಬರಬೇಕು. ಆ ರೀತಿಯಲ್ಲಿ ಬಂದಿದ್ದ ತನಕ ಇಲ್ಲಿಂದ ಹೋರಾಟ ಮಾಡ್ತಾಯಿರ್ತೀವಿ ನಾವು. ಸಮಸ್ಯೆ ಭಾಳ ಇದೆ. ಇವತ್ತು ಏನಾಗಿದೆ ಅಂದರೆ ಹೊಸಮಠದಲ್ಲಿ ಪ್ರತಿಭಟನೆನ ನಾವು ಇಲ್ಲಿ ಮಾಡ್ತಾಯಿದ್ರೆ ಅಲ್ಲಿ ಹೋಗಿ ಅವ್ರಿಗೆ ಅವಸರದಿಂದ ಹೋಗ್ಬಿಟ್ಟು ಕಲ್ಲು ತುಂಬ್ತಾವ್ರೆ. ಪೊಲೀಸ್ನವ್ರು ನೆನೆಸ್ಕೊಂಡು ಕಲ್ಲು ತುಂಬಿಸ್ತಾವ್ರೆ. ಅದು ಪವಿತ್ರ ಸ್ಥಳ. ಯಾರು ನಾವೆಲ್ಲರಿಗೂ ಇದು ಮಾಡ್ತಾರೆ, ಅವ್ರು ಬಡವ್ರನ್ನ ಹೊಟ್ಟೆ ಹೊಡೀರಿ ಅಂತ ನಾವು ಹೇಳ್ತಾಯಿಲ್ಲ. ಅವ್ರಿಗೆ ಯಾವ್ದಾರ ಒಂದು ಸೂಕ್ತವಾದ ಜಾಗ ಕೊಟ್ಟು ಅಲ್ಲಿ ಪವಿತ್ರ ಸ್ಥಳ ಇರೋದ್ರಿಂದ, ಯೇಸು ಕ್ರಿಸ್ತದ ಬೆಟ್ಟ ಇರೋದ್ರಿಂದ ಆ ಬೆಟ್ಟನ ಉಳಿಸ್ಬೇಕು. ನಾಳಿಂದ ಎಲ್ಲ ಚರ್ಚ್ಗಳಲ್ಲೂ ಪ್ರತಿಯೊಂದು ಜಾಗನೂ ನಾವು ಅನೌನ್ಸ್ಮೆಂಟ್ ಮಾಡಿಸಿ ಆ ಬೆಟ್ಟನ ಇಳಿಸೋ ಕೆಲಸ ಮಾಡ್ತಿದ್ದೀವಿ. ಆಮೇಲೆ ಏನು ನೋಡಿ, ಯಾವ ಮಟ್ಟಕ್ಕೆ ಬಡವರು ಮನೆ ಹೊಡೆದು ಎಷ್ಟು ದಿನ ಆಗಿದೆ. ಬೀರನಹಳ್ಳಿ ಕೆರೆದು ಫೋಟೋ ಸಮೇತ ಇಟ್ಕೊಂಡವ್ರೆ. ಏನು ಹೇಳಿ, ನಮ್ಮ ಮನೆ ಹೊಡೆದು ನೋಡಿ ಅಣ್ಣ ಯಾವ ಕಡೆಗೆ ಈ ಥರ ಇದೆ. ನಾವು ಎಲ್ಲೆಲ್ಲೇ ಸುತ್ತಿದ್ರು ನಮಗೆ ನ್ಯಾಯ ಸಿಗ್ತಾ ಇಲ್ಲ. ನಾವು ಇಲ್ಲೇ ಹಗಲು ರಾತ್ರಿ ನಾವು ಬೇಕಾದ್ರೆ ಇಲ್ಲೇ ಮನೆ ಕಟ್ಕೊಂಡಿರ್ಬಿಡ್ತೀವಿ. ಆ ಥರ ನಾವು ಇಲ್ಲೇ ಬೇಕಾದ್ರೆ ತಂಟೆ ಹೊಡ್ಕೊಂಡು ಕೂಡ್ತೀವಿ ಅನ್ನೋದು ಇವತ್ತು ಫೋಟೋ ಸಮೇತ ಅವ್ರ ಡಾಕ್ಯುಮೆಂಟ್ಸ್ ತಗೊಬಂದು ತೋರಿಸ್ತಿದ್ದಾರೆ. ಏನಕ್ಕೆ ಹೇಳಿ, ಈ ರೀತಿಲಿ ಬಡವ್ರದ್ದು ಅಷ್ಟು ನಂದಿದ್ದಾರೆ. ಆ ಮನೆ ಇದ್ದಿದ್ದನ್ನ ಅವ್ರನ್ನ ಆ ಕೃಷ್ಣಾನಗರದಲ್ಲಿ ವಾಸನೆ ಯಾರೂ ಇರಲಿಲ್ಲ. ಅಂಥ ಜಾಗದಲ್ಲಿ ಹಾವು ಚೇಣಿ ಎಲ್ಲ ಇದ್ದಿದ್ದ ಜಾಗದಲ್ಲಿ ಅವ್ರು ವಾಸ ಇದ್ದರು. ಅಲ್ಲೂ ಪಾರ್ಕ್ ಮಾಡ್ತಿದ್ದೀವಿ ಅಂತ ನಿಮ್ಗೆ ಈಗ ಕಟ್ಟಿದ್ದನ್ನು ಕೊಡ್ತೀವಿ ಅಂತ ಹೇಳಿ ಪಾಲಿಸಿಂದ ಖಾಲಿ ಮಾಡಿಸಿ ಇವತ್ತು ಬೀದಿ ಪಾಲ್ ಮಾಡಿದ್ದಾರೆ. ಆಮೇಲೆ ಬೇಲೂರು ಬಂಟೇನಹಳ್ಳಿ ಕುಡಿಯೋಕ್ಕೆ ನೀರು ಕೇಳ್ತಾವ್ರೆ, ಅವರು ಕರೆಂಟ್ ಕೇಳ್ತಾವ್ರೆ. ಜಿಲ್ಲಾಧಿಕಾರಿಯವ್ರು ಫೋನ್ ಮಾಡಿದ್ರು ಒಂದು ಇದು BDO ಕೊಡಲ್ಲ ಅಂದರೆ DC ಅವ್ರ ಹತ್ರ ಬರ್ಸ್ಕೊಬನ್ನಿ ಅಂದರೆ ಯಾವ ಮಟ್ಟಕ್ಕೆ ಇದು ಜಿಲ್ಲಾ ಆಡಳಿತ ನಡೀತೈತೆ. ಇನ್ನು ನಾಳಿಂದ ಉಗ್ರ ಹೋರಾಟ ನಡೆಯುತ್ತೆ. ಈ 3 ಬೇಡಿಕೆಯನ್ನು ನಮ್ಮ ನೀಡಿನ ತಗೊಂಡು ನಾವು ಯಾರು ಇಲ್ಲಿಂದ ತಗೊಳ್ಳಲ್ಲ. ದಿನಕ್ಕೊಂದೊಂದು ರೂಪನ ನಾವು ಪ್ರತಿಭಟನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್, ವೆಂಕಟೇಶ್, ಗಂಗಾಧರ್, ಸಮೀವುಲ್ಲಾ, ಅರುಣ್, ಭಾಸ್ಕರ್, ಪವಿತ್ರ, ರಂಗಮ್ಮ, ಕವಿತಾ ಸೇರಿದಂತೆ ಹಲವರು ಭಾಗವಹಿಸಿದರು.